ಈ ಇನ್ವೆಸ್ಟರ್ ಡೇ ನಾನು ಕನ್ವರ್ಸೇಷನ್ಗೆ ಬಂದ್ಬಿಡ್ತೀನಿ ನಿಮಗೆ. ಇನ್ವೆಸ್ಟರ್ ಡೇ ಅಂದ್ರೆ ನಿಮ್ಮ ಪದಗ್ರಹಣ ಸಮಾರಂಭ ಏನು ನಡೀತೀಗ, ಇದು ಸುಮ್ಮನೆ ಸಿಗ್ತಾ ನಿಮಗೆ? ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್, ಸ್ಪೋರ್ಟ್ಸ್ ಕ್ಯಾಪ್ಟನ್, ಕ್ಲಾಸ್ ಮಾನಿಟರ್, ಇದು ಸುಮ್ಮನೆ ಬಂದಿದ್ದಲ್ಲ. ನಿಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನು, ಹೆಲ್ಪಿಂಗ್ ನೇಚರನ್ನು, ಕೈಂಡ್ನೆಸ್ಸನ್ನು, ನೀವು ಸತ್ಯವನ್ನು ಒಪ್ಪಿಕೊಳ್ಳುವಂಥ ರೀತಿಗಳನ್ನು ಅವಲೋಕಿಸಿ ನಿಮ್ಮನ್ನು ಸ್ಟಡಿ ಮಾಡೇನ ನಿಮಗೆ ಈ ಪದವಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಾರ. ಹೌದಾನೆ? ಹೌದಲ್ಲ? ಎಸ್. ಯಾವುದೇ ಒಂದು ಮಗು ಡಿಸಿಪ್ಲಿನ್ ಆಗಿಲ್ಲ ಅಂತ ಹೇಳಿದ್ರೆ ಅವನಿಗೆ ಪ್ರೀತಿಯಿಂದ ಕರೆದ ಡಿಸಿಪ್ಲಿನ್ ಆಗಿ ಇರಾಕ್ ಹೇಳ್ಬೇಕು. ಯಾರ ಮಕ್ಕಳು ಚೆನ್ನಾಗಿ ಊಟ ಮಾಡೋದಿಲ್ಲ ಅವ್ರಿಗೆ ಚೆನ್ನಾಗಿ ಊಟ ಮಾಡಿಸ್ಬೇಕು. ಯಾರು ಚೆನ್ನಾಗಿ ಓದ್ಲಿಕ್ಕತ್ತಿಲ್ಲ, ಲರ್ನಿಂಗ್ ಮೆಥಡಲ್ಲಿ ಚೆನ್ನಾಗಿ ಭಾಗವಹಿಸ್ತಿಲ್ಲ ಅಂದ್ರೆ ಆ ಮಗುವಿಗೆ ಪ್ರೀತಿಯಿಂದ ನೀವು ಗೈಡ್ ಮಾಡ್ಬೇಕು. ಎಲ್ಲ ಕಾಂಪಿಟೇಷನ್ಸ್ ಅನ್ನು ಸ್ಪರ್ಧಾತ್ಮಕವಾಗಿ ತಗೊಂಡು ಪ್ರೀತಿಯಿಂದ ಕಾಂಪಿಟೇಷನ್ಸ್ ಅನ್ನು ನಡೆಸ್ಕೊಡ್ಬೇಕು. ಶಾಲೆಯಲ್ಲಿ ಕಲಿಕಾ ವಾತಾವರಣ ಬಹಳ ಇಂಪಾರ್ಟೆಂಟ್ ಅಲ್ಲ? ಆ ಕಲಿಕಾ ವಾತಾವರಣ ಏನು ಬೇಕು ಅದನ್ನೆಲ್ಲನೂ ನೀವು ನೋಡ್ಕೋಬೇಕು. ಎಲ್ಲ ಕಾಂಪಿಟೇಷನ್ಸ್ ಅಲ್ಲೂ ಭಾಗವಹಿಸ್ಬೇಕು. ಎಲ್ಲ ಮಕ್ಕಳು ಭಾಗವಹಿಸುವಂಗೆ ನೀವು ಪ್ಲಾನ್ ಮಾಡ್ಬೇಕು. ಅಂಡ್ ಇಲ್ಲಿ 2 ಹೌಸಸ್ ಮಾಡಿದಾರೆ. 2 ಹೌಸಸ್ ಮಾಡಿದಾರಲ್ಲ? ಯಾಕೆ 2 ಹೌಸ್ ಮಾಡಿದಾರೆ? ನಿಮ್ಮೆಲ್ಲರನ್ನು ಒಗ್ಗೂಡ್ಸಾಗಿರ್ಬೋದು, ಇಡಬಹುದಿತ್ತಲ್ಲ? ವಾಟ್ ಇಸ್ ದಿ ರೀಸನ್? ಕಾಂಪಿಟೇಷನ್ಸ್ ಬರಲಿ ಅಂತ ಹೇಳಿ. ಈ ಶಾಲೆಯಲ್ಲಿ ಈ 2 ಹೌಸ್ ಮಾಡಿರೋ ಉದ್ದೇಶ ಏನಂದ್ರೆ ನಿಮ್ದು ಪ್ರತಿಯೊಂದು ಕಾಂಪಿಟೇಷನ್ಸ್, ಕ್ವಿಜ್ ಕಾಂಪಿಟೇಷನ್ ಆಗಿರ್ಬೋದು, ಡ್ರಾಯಿಂಗ್ ಕಾಂಪಿಟೇಷನ್ಸ್ ಆಗಿರ್ಬೋದು, ಸಿಂಗಿಂಗ್ ಕಾಂಪಿಟೇಷನ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಕ್ಲೇ ಮಾಡಲಿಂಗ್, ಎನಿ ಕಾಂಪಿಟೇಷನ್ಸ್. ಆ 2 ಗ್ರೂಪ್ ಹೆಂಗಿರ್ಬೇಕಂದ್ರೆ ನೀವು ವಿರೋಧಿಗಳಲ್ಲ, ಬಹಳ ಫ್ರೆಂಡ್ಲಿ ಮೂವ್ ಆಗ್ಬೇಕು, ಸ್ಪರ್ಧಾತ್ಮಕವಾಗಿರ್ಬೇಕು. ಓಕೆ, ಕಾಂಪಿಟೇಷನ್ಸ್ ಮಾಡ್ಬೇಕು. ಅದು ಹೆಂಗಿರ್ಬೇಕಂದ್ರೆ ಹೆಲ್ದಿ ಆಗಿರ್ಬೇಕು. ಬಹಳ ಪ್ರೀತಿಪೂರ್ವಕವಾಗಿ ಕಾಂಪಿಟೇಷನ್ಸ್ ಅನ್ನ ಅಟೆಂಡ್ ಮಾಡ್ಬೇಕು. ಓಕೆ, ನಿಮ್ಮ ಪಾತ್ರ ಬಹು ದೊಡ್ಡದೈತಿ ಶಾಲೆಗೆ. ಬೇರೆ ಮಕ್ಕಳಿಗೆ ನೀವೆಲ್ಲ ಮಾದರಿ ಆಗ್ಬೇಕು. ಮಾದರಿ ಆಗ್ಬೇಕಂದ್ರೆ ಹೂ ಇಸ್ ಎ ಗುಡ್ ಲೀಡರ್? ಒಬ್ಬ ಲೀಡರ್ಗೆ ಏನೇನಿರ್ಬೇಕು? ಫಸ್ಟ್ ಅವನು ಬೆಂಡಾಗೋ ಗುಣ ಇರ್ಬೇಕು. ಅವನಿಗೆ ತಲೆಬಾಗುವಂತ ಗುಣ, ಪ್ರಾಮುಖ್ಯತೆಯಿಂದ ಬೆಂಡಾಗೋ ಗುಣ ಇರ್ಬೇಕು. ಅವನು ಸತ್ಯವನ್ನ ಒಪ್ಪಿಕೊಳ್ಳುವಂತವನಾಗಿರ್ಬೇಕು. ಅಸತ್ಯವನ್ನ ಹೋರಾಟದ ಮೂಲಕ ಹೋಗಲಾಡಿಸುವಂತ ಗುಣ ಅವನಿಗಿರ್ಬೇಕು. ಜೊತೆಗೆ ಅವನು ಆಕ್ಟಿವ್ ಆಗಿರ್ಬೇಕು. ಪ್ರತಿಯೊಂದು ಕ್ಷೇತ್ರದಲ್ಲೂ ಅವನು ಆಕ್ಟಿವ್ ಆಗಿರ್ಬೇಕು. ಕ್ರೀಡಾ ಕ್ಷೇತ್ರ ಆಗಿರ್ಬೋದು, ಲರ್ನಿಂಗ್ ರಿಲೇಟೆಡ್ ಆಗಿರ್ಬೋದು, ಅಕಾಡೆಮಿಕ್ ರಿಲೇಟೆಡ್ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಅವನು ಆಕ್ಟಿವ್ ಆಗಿ ಕೆಲಸ ಮಾಡುವಂತವನಾಗಿರ್ಬೇಕು. ಮುಖ್ಯವಾಗಿ ತನ್ನ ಟೀಮ್ ಅಂತ ಏನದಲ್ಲ, ಆ ಟೀಮನ್ನ ಸಹನೆಯಿಂದ, ಸಹಬಾಳ್ವೆಯಿಂದ, ಅದನ್ನ ಪ್ರೀತಿಯಿಂದ ಎಲ್ಲರ ಜೊತೆಗೆ ಮಾತುಕತೆಯ ಮೂಲಕ ನಡ್ಕೊಂಡು ಆ ಟೀಮನ್ನ ಲೀಡ್ ಮಾಡುವಂತವ್ರಿಗೆ ಏನಂತ ಹೇಳ್ತಾರೆ? ಲೀಡರ್ ಅಂತ. ಯಾರು ಪದವಿ ಪ್ರದಾನ ಮಾಡ್ಕೊಂಡಿರಿ, ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್.